ಇದರಲ್ಲಿ ಡೆಫಿನಿಷನ್ ಕೊಟ್ಟಿದ್ದಾರೆ ತಾವು ಮಾನ್ಯ ಸಚಿವರು. ಅದರಲ್ಲಿ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿ ಅಂದರೆ ಅಂತ ಕೊಟ್ಟಿದ್ದಾರೆ. ಸಾಂಪ್ರದಾಯಿಕ ಮಾರ್ಗಗಳ ಮೂಲಕ ಮೇವು, ನೀರು ಮತ್ತು ಜೀವನಾಧಾರಕ ಹುಡುಕಾಟದಲ್ಲಿ ಕುರಿ, ಮೇಕೆ ಅಥವಾ ಅಂಥ ಜಾನುವಾರುಗಳ ಸಾಂಪ್ರದಾಯಿಕ ಅಲೆಮಾರಿ ಅಥವಾ ಹಂಗಾಮಿ ಸಾಕಾಣಿಕೆಯಲ್ಲಿ ಮೂಲವಾಗಿ ತೊಡಗಿಸಿಕೊಂಡ ಯಾರೇ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಯಾರೇ ಅದರಲ್ಲಿ ತೊಡಗಿಸಿಕೊಂಡವರು. ಈಗ ಒಂದು ಮಾನ್ಯ ನಮ್ಮ ವಿಶ್ವನಾಥ್ ಅವರು ಹೇಳಿದ ಹಾಗೆ ಇದು ಕಾಸ್ಟ್ ಅನ್ನೋಂಥದ್ದಲ್ಲಿ ಕಮ್ಯುನಿಟಿ ಅಂತ ಆಗಿದೆ. ಮೊದಲು ನಮ್ಮ ಏರಿಯಾದಲ್ಲಿ ಕುರಿಗಾಯಿಗಳಪ್ಪ ಅಂದರೆ ಒಂದು ಸಮುದಾಯಕ್ಕೆ ಸೇರಿದ, ಒಂದು ಜಾತಿಗೆ ಸೇರಿದಂಥವ್ರು ಇರ್ತಿದ್ರು. ಇವತ್ತು ಎಲ್ಲ ವರ್ಗ, ಜಾತಿ ವರ್ಗದವ್ರು, ನಾಗರಾಜ್ ಅವರು ಹೇಳಿದಾಗ ಎಲ್ಲರೂ ಕೂಡ ಈ ಕುರಿಗಾಯಿಗಳಾಗಿದ್ದಾರೆ ಎಲ್ಲ ಕಡೆ. ಒಕ್ಕಲ್ತನದ ನಂತರ ಅದಕ್ಕಿಂತ ಹೆಚ್ಚಿಗೆ ಪ್ರಾಫಿಟ್ ಬರುವಂಥ ಉದ್ಯೋಗ ಯಾವುದಾದ್ರೂ ಇರ್ತಾರೆ ಗ್ರಾಮೀಣ ಭಾಗದಲ್ಲಿ ಕುರಿ ಇದು ಅಂತ, ಕುರಿ ಸಾಕಾಣಿಕೆ ಅನ್ನೋವಂಥದ್ದು. ಈ ಮಲೆನಾಡು ಏರಿಯಾದಲ್ಲಿ ಬೇರೆ, ನಮ್ಮ ಬಯಲುಸೀಮೆಗಳಲ್ಲಿ ಬೇರೆ ಭಾಳಷ್ಟು ಸಮಸ್ಯೆಗಳು ಅಲ್ಲಿ ಆಗುವಂಥದ್ದು ಇರ್ತೈತಿ. ನೀವೇನು ಅನುಕೂಲತೆ ಕಲ್ಪಿಸಿದ್ದೀರಿ ಅವರಿಗೆ ಸ್ಕೀಮ್ಗಳು ರೂಪಿಸಿದ್ರು ಭಾಳ ಸ್ವಾಗತಾರ್ಹ. ಇನ್ನೂ ಅಷ್ಟು ಸ್ಕೀಮ್ ಕೊಟ್ಟರು ಅವರಿಗೆ ಉಪಜೀವನಕ್ಕೆ ಏನೇನು ಬೇಕು, ತೊಂದರೆಗಳು ಏನು ಬೇಕು, ಎಜುಕೇಷನ್ ಏನು ಬೇಕು, ಅವ್ರಿಗೆ ಮನೆ ಕಟ್ಟೋದು ಎಲ್ಲನೂ ಕೊಡಲಿಕ್ಕೆ ಏನು ಯಾರೂ ತೊಂದರೆ ಮಾಡೋದಲ್ಲ. ಆದ್ರೆ ಇಲ್ಲಿ ಶಿಕ್ಷಾರ್ಹ ಅಪರಾಧಗಳಂತ ಏನು ತೋರ್ತೀರಿ, ಭಾಳಷ್ಟು ಅತಿ ಹಾಕಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಸಣ್ಣೊಬ್ಬರಿಗೆ ಬೈದಿದ್ದಕ್ಕೆ ಮರಣದಂಡನೆ ಕೊಟ್ಟಂಗೆ ಆಗ್ತಾ ಇದ್ದಾರೆ. ಇದರಲ್ಲಿ ಮರಣದಂಡನೆ ಕೊಟ್ಟಂಗೆ ಬೈದಿದ್ದಕ್ಕೆ ನೋಡಿ ಒಂದು ನಿಮಿಷ. ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ವಿರುದ್ಧದ ಅಪರಾಧಗಳು, ಇದ್ರ ಬಗ್ಗೆ ಆತಂಕಾರಿ ಇಂಥದ್ದು ಹಾಕಬಾರ್ದು. ಈಗ ಸದ್ಯಕ್ಕಂತೂ ಮುಂದೆ ಅವಕಾಶ ಬಿದ್ದರೆ ಹಾಕಿರಂತ ಮುಂದೆ ಇದನ್ನು ಯೋಚನೆ ಮಾಡ್ಬೇಕು. ನೀವು ಏನಾಗ್ತಾ ಇದ್ದೀರಿ ಇದರಲ್ಲಿ? ಒಬ್ಬ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಯು ಯಾವುದೇ ಕಾನೂನಾತ್ಮಕ ಆಧಾರವಿಲ್ಲದೆ ಯಾವುದೇ ಸಾರ್ವಜನಿಕ ಸ್ವತ್ತು, ಸರ್ಕಾರಿ ಭೂಮಿ ಅಥವಾ ಅರಣ್ಯ ಭೂಮಿಗೆ ಮೀಸಲು ಅರಣ್ಯವನ್ನು ಹೊರತುಪಡಿಸಿ ಪ್ರವೇಶಿಸುವುದನ್ನು ನಿರಾಕರಿಸಿದಲ್ಲಿ ಅಂಥ ವ್ಯಕ್ತಿಯು 1 ವರ್ಷದ ಅವಧಿಯ ಕಾರಾಗೃಹವಾಸದಿಂದ ಶಿಕ್ಷೆ ಅನುಕೂಲ ಆಗುವಂಥದ್ದು. ಇನ್ನೊಂದು, ಮೂರನೇದರಲ್ಲಿ ಯಾರೇ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಯನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸಿದಲ್ಲಿ ಅಥವಾ ಮೌಖಿಕವಾಗಿ ನಿಂದಿಸಿದಲ್ಲಿ ಅಂಥ ವ್ಯಕ್ತಿಯು 6 ತಿಂಗಳ ಅವಧಿಯ ಆದರೆ 5 ವರ್ಷಗಳವರೆಗೆ ವಿಸ್ತರಿಸಬಹುದಾದ, ಈಗ ನಮ್ಮಲ್ಲಿ ಪ್ರಿವೆನ್ಷನ್ ಅಟ್ರಾಸಿಟೀಸ್ ಏನು ಆ್ಯಕ್ಟ್ ಇದೆ ಅದ್ರ ಸರಿಸಮಾನವಾದ ಅಪರಾಧಗಳನ್ನ ಹಾಕಿದಿರಿ. ಈಗ ನಾನೇ ಕುರಿಗಾಯಿ ಅಂತ ನಾನು ಹಾಕ್ಕೊಂಡಿದ್ದೀನಿ. ನಮ್ಮ ಸಮುದಾಯದವರು ಹಾಕ್ಕೊಂಡಿದ್ದಾರೆ, ಕುರಿಗಾಯಿಗಳು ಅದಾರ. ಎಲ್ಲ ಸಮುದಾಯ ಲಿಂಗಾಯತರಿದ್ದಾರೆ, ಎಲ್ಲ ಜಾತಿಯವರು, ಇಲ್ಲಿ ಹೇಳೋದೇ ಬೇಡ, ಎಲ್ಲ ಜಾತಿಯವರು ಸಾಂಪ್ರದಾಯಿಕ ಕುರಿಗಾಯಿ ಆಗ್ತಾರೆ. ಅವರು ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೇನೆ ಅಂದ ನಂತರ ಅಕಸ್ಮಾತ್ ನನ್ನ ಬಗ್ಗೆ, ನಿಮ್ಮ ಬಗ್ಗೆ ಇರಿಟೇಷನ್, ನಿಮ್ಮ ಬಗ್ಗೆ ಏನು ದ್ವೇಷದ ಭಾವನೆ ನನ್ನಲ್ಲಿ ಇತ್ತು, ಪೂರ್ವಾಗ್ರಹ ಪೀಡಿತನಾಗಿದ್ದಾರೆ, ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀನಿ, ನನಗೆ ಬೈದರು ಅಂತ ತಿಳ್ಕೊಂಡು 5 ವರ್ಷದ ಶಿಕ್ಷೆ ಮಾಡುವಂಥದ್ದು. ಇದು ಕಾಗ್ನಿಜೆನ್ಸ್ ಈ ಪರಿನ ಶಿಕ್ಷೆ ಮಾಡುವಂಥದ್ದು. ಇವೇನು ಪ್ರೊವಿಷನ್ ಶಿಕ್ಷಾದ ಹಾಕಿದ್ರಿ, ದಯಮಾಡಿ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು. ಇದು ಒಳ್ಳೆಯದಲ್ಲ. ಇದು ಈ ಸದ್ಯಕ್ಕಂತೂ ಇನ್ನು ತೆಗೆದುಹಾಕ್ರಿ. ಇದನ್ನು ಈಗ ಅವ್ರಿಗೆ ಅನುಕೂಲತೆ ಕಲ್ಪಿಸಿ ಒಳ್ಳೆಯದೇ. ಇದು ಯಾವುದೋ ಕಾಲ ಇತ್ತು, ಹೇ ಕುರ್ಬಾ, ಹೇ ಹೊಲಿಯ, ಹೇ ಮಾದಿಗ, ಅವೆಲ್ಲ ಇಲ್ಲ ಇವಾಗ. ಕರೆಕ್ಟ್. ನೀವು ತಿರುಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ ಸರ್ಕಾರ. ತಿರ್ಗಿ ಜನಕ್ಕೆ ಕೇಳಿದೆ, ಹೇ ಕುರ್ಬಾನು, ಈ ಕುರ್ಬಾ ಅಂತ ಅಂದರೆ 1 ವರ್ಷದಿಂದ 5 ವರ್ಷ ತನಕ ಶಿಕ್ಷೆ ಅಂತ. ವಾಟ್ ಇಸ್ ದಿಸ್ ಸರ್? ದಯವಿಟ್ಟು ಮಂತ್ರಿಗಳ ಇದನ್ನು ತೆಗೆದಾಕ್ಬೇಕು. ಶಿಕ್ಷಾರ್ಹ ಅಪರಾಧಗಳನ್ನು ತೆಗೆದಾಕಿ ಪೂರಾ ಬೇಡ. ಶಿಕ್ಷಾರ್ಹ ಅಪರಾಧಗಳು ಅವ ಹೋಗ್ತಾ ಇರ್ಬೇಕಾದ್ರೆ ಜೊತೆಲೇ ಅಡುಗೆ ಮಾಡ್ಲಿಕ್ಕೆ ಹೆಂಡತಿ ಇರ್ತಾಳೆ, ರೇಪ್ ಕೀಪ್ ಅದಿದ್ದೀನಿ. ಬಟ್ ಜಾತಿ ಹಿಡಿದು ಮಾತಾಡೋದು ಹೋಯ್ತು, ಭಾಳ ಕಥೆ ಆಯಿತು. ಅದನ್ನು ದಯವಿಟ್ಟು ತೆಗಿ.